ಹಲೋ ಡಿಯರ್ ಸ್ಟೂಡೆಂಟ್ಸ್. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಸಾಲಿಡ್ ಸ್ಟೇಟಿನ NCERT ಎಕ್ಸಾಂಪ್ಲರ್ ಕ್ವಶನ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ಲಾಸ್ಟ್ ವಿಡಿಯೋದಲ್ಲಿ 17 ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ. ಈಗ ನೆಕ್ಸ್ಟ್ ಕ್ವಶನ್ಸನ್ನು ಸಾಲ್ವ್ ಮಾಡುವ. ಕ್ವಶನ್ ನಂಬರ್ 18. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ಅಬೌಟ್ ದ ಚಾರ್ಜ್ ಅಕ್ವೈರ್ಡ್ ಬೈ ಪಿ ಟೈಪ್ ಸೆಮಿಕಂಡಕ್ಟರ್ ಅಂತ. ನೋಡಿ, ಒಂದು ಪ್ಯೂರ್ ಕ್ರಿಸ್ಟಲ್ನಲ್ಲಿ ಯಾವಾಗ ನೀವು ಗ್ರೂಪ್ 13 ಎಲಿಮೆಂಟ್ ಆ್ಯಡ್ ಮಾಡ್ತಿರಲ್ಲ, ಲೈಕ್ ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಮ್, ಇಂಡಿಯಮ್, ಆವಾಗ ಸೊ ನಿಮಗೆ ಪಿ ಟೈಪ್ ಸೆಮಿ ಕಂಡಕ್ಟರ್ ಸಿಗುತ್ತೆ. ಸೊ ನೀವು ಇಂಪ್ಯೂರಿಟಿ ಆ್ಯಡ್ ಅಂತೂ ಮಾಡಿದ್ರಿ, ಆದರೆ ಇಲ್ಲಿ ಯಾವುದೇ ರೀತಿ ಚಾರ್ಜ್ ಕ್ರಿಯೇಟ್ ಆಗೋದಿಲ್ಲ. ಸೊ ಚಾರ್ಜ್ ವೈಸ್ ಕನ್ಸಿಡರ್ ಮಾಡ್ತಾ ಹೋದರೆ ದೇ ಆರ್ ನ್ಯೂಟ್ರಲ್. ಹಾಗಾಗಿ ಆಪ್ಷನ್ ಬಿ ನಿಮ್ಮ ಆನ್ಸರ್ ಆಗಬೇಕು. ಹೆಸರಿಗಷ್ಟೇ ಪಿ ಟೈಪ್ ಪಾಸಿಟಿವ್ ಟೈಪ್ ಅಂತ ಹೇಳ್ತೇವೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆಪ್ಷನ್ ಎ ಅಂತ ಹೋಗಿಬಿಡ್ತಾರೆ, ಬಟ್ ಇಟ್ಸ್ ಆಪ್ಷನ್ ಬಿ, ದೇ ಆರ್ ನ್ಯೂಟ್ರಲ್. Question number 19. To get n-type semiconductor from silicon, it should be doped with a substance with valency. So to get n-type, negative type ಮಾಡಬೇಕಾದ್ರೆ ಸೊ ನಮಗೆ ವ್ಯಾಲೆನ್ಸಿ 5 ಇರಬೇಕು. ಓಕೆ, ಸೊ ಕ್ಯಾನ್ ಆ್ಯಡ್ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಯಾವುದಾದ್ರೂ ಗ್ರೂಪ್ 15 ಮೆಂಬರ್ಸನ್ನು ಡೋಪ್ ಮಾಡಿದರೆ ಆವಾಗ ನಿಮಗೆ n-type ಸಿಗುತ್ತೆ, n-type ಸೆಮಿಕಂಡಕ್ಟರ್ ಸಿಗುತ್ತೆ. ಸೊ ಆಪ್ಷನ್ ಡಿ ನಿಮ್ಮ ಆನ್ಸರ್ ಆಗಬೇಕು, ವ್ಯಾಲೆನ್ಸಿ 5 ಇರಬೇಕು. Question number 20. In which pair most efficient packing is present ಅಂತ ಉಂಟು. ಸೊ HCP ಮತ್ತು ಇಲ್ಲಿ CCP, BCC ಹೀಗೆಲ್ಲ ಕೊಟ್ಟಿದ್ದಾರೆ. HCPನಲ್ಲಿ 74 ಇರುತ್ತೆ, ಇಲ್ಲಿ ನೋಡಿದ್ರೆ 68% ಇರುತ್ತೆ. ಸೊ HCP, CCP ಎರಡರಲ್ಲೂ 74% ಇರುತ್ತೆ. ಹಾಗಾಗಿ ವಿದೌಟ್ ವೇಸ್ಟಿಂಗ್ ಟೈಮ್ ಸೊ ಇದು ಬೆಸ್ಟ್ ಪ್ಯಾಕಿಂಗ್ ಅಂತ ಕನ್ಸಿಡರ್ ಮಾಡಿರಿ. ಸೊ ಎರಡರಲ್ಲೂ 74% ಪ್ಯಾಕಿಂಗ್ ಇರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 21. The percentage of empty space in body-centered cube. Body-centered cube-ನಲ್ಲಿ 68% ಪ್ಯಾಕಿಂಗ್ ಎಫಿಷಿಯನ್ಸಿ ಇರುತ್ತೆ, ಬಟ್ ಇಲ್ಲಿ ಕೇಳಿದ ಪ್ಯಾಕಿಂಗ್ ಎಫಿಷಿಯನ್ಸಿ ಅಲ್ಲ, ಎಂಟಿ ಸ್ಪೇಸ್. 68% ಪ್ಯಾಕ್ ಹಾಕ್ಕೊಂಡಿದ್ರೆ 32% ಎಂಟಿ ಸ್ಪೇಸ್ ಇರಬೇಕು. ಇಟ್ಸ್ ಸಿಂಪಲ್, ಆಪ್ಷನ್ ಸಿ. ಕ್ವೆಶ್ಚನ್ ನಂಬರ್ 22. Which of the following statement is not true about the hexagonal close packing? ಓಕೆ, ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ. The coordination number is 12 ಅಂತ ಇದೆ. ಎಸ್, ಇಟ್ಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಇಟ್ಸ್ ಕರೆಕ್ಟ್. ಸೆಕೆಂಡ್ ಒನ್ ಏನಿದೆ, ಇಟ್ ಹ್ಯಾಸ್ 74% ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಇದೆ. ದಿಸ್ ಒನ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ನೆಕ್ಸ್ಟ್ ಆಪ್ಷನ್ ಸಿ ಏನಿದೆ, ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಆಫ್ ದ ಸೆಕೆಂಡ್ ಲೇಯರ್ ಆರ್ ಕವರ್ಡ್ ಬೈ ದ ಸ್ಪಿಯರ್ಸ್ ಆಫ್ ದ ಥರ್ಡ್ ಲೇಯರ್ ಅಂತ ಉಂಟು. ಓಕೆ, ಎಸ್, ದಿಸ್ ಒನ್ ಈಸ್ ಆಲ್ಸೋ ಎ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಸೊ ಬಟ್ ನಮಗಿಲ್ಲಿ ಬೇಕಾಗಿದ್ದು ರಾಂಗ್ ಸ್ಟೇಟ್ಮೆಂಟ್. ಸೊ 3 ಕರೆಕ್ಟ್ ಇದ್ದರೆ 4ನೇದು ರಾಂಗ್ ಇರಲೇಬೇಕು. ಸೊ ಆಪ್ಷನ್ ಡಿ ಕನ್ಸಿಡರ್ ಮಾಡ್ತಾ ಹೋಗ್ರಿ. ಇನ್ ದಿಸ್ ಅರೇಂಜ್ಮೆಂಟ್ ಆಫ್ ಸ್ಪಿಯರ್ಸ್, 4th ಲೇಯರ್ ಆರ್ ಎಕ್ಸಾಕ್ಟ್ಲಿ ಅಲೈನ್ಡ್ ವಿತ್ ದೋಸ್ ಆಫ್ ದ ಫಸ್ಟ್ ಲೇಯರ್ ಅಂತ ಉಂಟು. ನೋಡ್ರಿ, HCP ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂತಂದರೆ ಎ ಬಿ ಟೈಪ್ ಪ್ಯಾಕಿಂಗ್ ಇರುತ್ತೆ. ಸೊ ಫಸ್ಟ್ ಲೇಯರ್ ಮತ್ತು ಥರ್ಡ್ ಲೇಯರ್ ಸೇಮ್ ಇರುತ್ತೆ ಹೊರತು ಫಸ್ಟ್ ಲೇಯರ್ ಮತ್ತು 4th ಲೇಯರ್ ಕರೆಕ್ಟಾಗಿರೋದಿಲ್ಲ. ಹಾಗಾಗಿ 4th ಲೇಯರ್ ಅಂದರೆ ಮತ್ತು ಫಸ್ಟ್ ಲೇಯರ್ ಸೇಮ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್. ಆಪ್ಷನ್ ಡಿ ನಿಮ್ಮ ಆನ್ಸರ್ ಆಗಬೇಕು. ಕ್ವೆಶ್ಚನ್ ನಂಬರ್ 23. In which of the following structure coordination number for cation and anion in the packed structure will be same ಅಂತ ಉಂಟು. ಸೊ ಆಪ್ಷನ್ ಎದಲ್ಲಿ Cl ಮೈನಸ್ ಫ್ರಮ್ FCC ಲೆಟೈಸ್ ಅಂತ ಇದೆ. Cl ಮೈನಸ್ ಏನಿದೆ FCC ಲೆಟೈಸ್ ಇಂದು, ಅದರ ಕೋಆರ್ಡಿನೇಷನ್ ನಂಬರ್ 6 ಇರುತ್ತೆ. ಸಿಮಿಲರ್ಲಿ ಅದರ ನೆಕ್ಸ್ಟ್ ಏನು ಮಾಡಿದ್ದಾರೆ, Na+ ions ಆಕ್ಯುಪೈ ಆಲ್ ದ ಆಕ್ಟಾಹೆಡ್ರಲ್ ವಾಯ್ಡ್ ಅಂತ ಉಂಟು. ಸೊ Na+ನ ಕೋಆರ್ಡಿನೇಷನ್ ನಂಬರ್ ಕೂಡ 6 ಇರುತ್ತೆ. ಹಾಗೆ ಆಪ್ಷನ್ ಎ ಇಟ್ ಸೆಲ್ಫ್ ಈಸ್ ಯುವರ್ ಆನ್ಸರ್. ಆಪ್ಷನ್ ಎ ಆನ್ಸರ್ ಆಗಿರುತ್ತೆ. Both one Cl minus is surrounded by 6 Na plus ion. Similarly, one Na plus ion is surrounded by 6 Cl minus ion. So 6:6 irutte. So their coordination number is same. Question number 24.
What is the coordination number in a square closed packed structure in 2 dimension? ನೋಡಿ 2 dimensional ಸ್ಕ್ವೇರ್ ಕ್ಲೋಸ್ಡ್ ಪ್ಯಾಕಿಂಗ್ ಅಂತಂದರೆ ಒಂದೇ ಲೇಯರ್ ಇರುತ್ತೆ ಎ ಟೈಪ್ ಲೇಯರ್ ಇರುತ್ತೆ. ಈ ಒಂದು ಆಟಮ್ ಕನ್ಸಿಡರ್ ಮಾಡ್ತಾ ಇದ್ರೆ ಆ ಆಟಮ್ಗೆ ಎಷ್ಟು ಆಟಮ್ ಕನೆಕ್ಟ್ ಹಾಕ್ಕೊಂಡುಂಟು ಅಂತ ನೋಡಿರಿ. ಮೇಲ್ಗಡೆ ಒಂದು, ಕೆಳಗಡೆ ಒಂದು ಡೈರೆಕ್ಟಾಗಿ ಕನೆಕ್ಟ್ ಹಾಕ್ಕೊಂಡಿದೆ. ಲೆಫ್ಟ್ನಲ್ಲೊಂದು, ರೈಟ್ನಲ್ಲಿ ಒಂದು ಇದೆ. ಹಾಗಾಗಿ ವಿದೌಟ್ ವೇಸ್ಟಿಂಗ್ ಟೈಮ್ ಯು ಶುಡ್ ಸೇ ಯುವರ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ಸ್ 4. Question number 25. Which kind of defects are introduced by doping ಅಂತ ಉಂಟು. ಡೋಪಿಂಗ್ ಮಾಡ್ತಾ ಹೋದಾಗ ನಾವು ಎಲೆಕ್ಟ್ರಾನಿಕ್ ಇಫೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತೇವೆ ಹೊರತು ಫ್ರ್ಯಾಂಕೆಲ್, ಶಾರ್ಟ್ಕಿ, ಡಿಸ್ಲೊಕೇಶನ್ ಇವೆಲ್ಲ ಆನ್ಸರ್ ಆಗೋದಿಲ್ಲ. ಸೊ ಇಟ್ಸ್ ಸಿಂಪ್ಲಿ ಆಪ್ಷನ್ ಡಿ, ಎಲೆಕ್ಟ್ರಾನಿಕ್ ಡಿಫೆಕ್ಟ್. ಕ್ವೆಶ್ಚನ್ ನಂಬರ್ 26. ಸಿಲಿಕಾನ್ ಡೋಪ್ಡ್ ವಿತ್ ಎಲೆಕ್ಟ್ರಾನ್ ರಿಚ್ ಇಂಪ್ಯೂರಿಟೀಸ್. ಎಲೆಕ್ಟ್ರಾನ್ ರಿಚ್ ಇಂಪ್ಯೂರಿಟಿ ಅಂತ ಹೇಳಿದರೆ ಆವಾಗ ಅದು ಎನ್ ಟೈಪ್ ಆಗುತ್ತೆ. ಅದೇ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಇಂಪ್ಯೂರಿಟಿ ಅಂತಾಗಿದ್ದರೆ ಪಿ ಟೈಪ್ ಆಗ್ತಿತ್ತು. 27. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಂತ ಕೇಳಿದ್ದಾರೆ. ಓಕೆ, ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ. ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇದೆ. ಎಸ್, ಓಕೆ ಅಂತ ಹೇಳ್ಬೋದು. ಆಪ್ಷನ್ ಬಿ ಅಂತ ಇದೆ, ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಕೆನಾಟ್ ಬಿ ಮ್ಯಾಗ್ನೆಟೈಸ್ ಪರ್ಮನೆಂಟ್ಲಿ ಅಂತ ಉಂಟು. ಸೊ ಇದು ಅಬ್ಸಲ್ಯೂಟ್ಲಿ ರಾಂಗ್ ಸ್ಟೇಟ್ಮೆಂಟ್. ಐ ಹೋಪ್ ನಿಮಗೆ ಥಿಯರಿನಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಿ ಇದನ್ನ. ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಆರ್ ಕನ್ಸಿಡರ್ಡ್ ಆಸ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಸೊ ದೇ ಆರ್ ಶೋಯಿಂಗ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಈವನ್ ಆಫ್ಟರ್ ದ ರಿಮೂವಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ತೆಗೆದ ಮೇಲೂ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ತೋರಿಸ್ತಾ ಇರುತ್ತೆ. ಕ್ವೆಶ್ಚನ್ ನಂಬರ್ 28. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಅಬೌಟ್ ದ ಅಯಾನಿಕ್ ಸಾಲಿಡ್ ಅಂತ ಉಂಟು. ಅಯಾನಿಕ್ ಸಾಲಿಡ್ಗೆ ಯಾವುದು ಟ್ರೂ ಸ್ಟೇಟ್ಮೆಂಟ್ ಅಲ್ಲ. ಬಿಗರ್ ions form the closed packed structure, correct ಇದೆ. Smaller ion occupy either the tetrahedral or the octahedral void, correct statement. Occupation of all the voids is not necessary, ಇದು correct statement. 3 correct ಇದರಿಂದ 4ನೇ ರಾಂಗ್ ಇರಬೇಕು. The fraction of octahedral and tetrahedral void occupied depends upon the radii of ions occupying the voids. ಸೊ ಇಂಟ್ರೆಸ್ಟಿಂಗ್ ಇದೆ. ಸೊ ನೋಡ್ರಿ, ಇಲ್ಲಿವರೆಗೆ ಆಕ್ಯುಪೈಯಿಂಗ್ ದ ವಾಯ್ಡ್ಸ್, ಈ ವಾಯ್ಡ್ ಅಂತ ಆಗಬಾರ್ದಿತ್ತು. ಒರಿಜಿನಲಿ ಇಲ್ಲೇನು ವಾಯ್ಡ್ ಅಂತ ಇದೆ ನೋಡ್ರಿ, ವಾಯ್ಡ್ ಬದಲು ಆಕ್ಯುಪೈಯಿಂಗ್ ದ ಲ್ಯಾಟೈಸ್ ಪಾಯಿಂಟ್ಸ್ ಅಂತಾಗಿದೆ. ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಿತ್ತು. ಬಟ್ ನಮಗೆ ಇಲ್ಲಿ ಬೇಕಾಗಿದ್ದು ರಾಂಗ್ ಸ್ಟೇಟ್ಮೆಂಟ್. ಸೊ ವಾಯ್ಡ್ ಅಂತ ಆಗಬಾರ್ದು, ಸೊ ಲ್ಯಾಟೈಸ್ ಪಾಯಿಂಟ್ ಅಂತ ಆಗಬೇಕಿತ್ತು. ಕ್ವೆಶ್ಚನ್ ನಂಬರ್ 29. A ferromagnetic substance becomes a permanent magnet when it is placed in a magnetic field because ಅಂತ ಉಂಟು. So all the magnetic domain get oriented in the direction of magnetic field ಅಂತ ಇದೆ. Yes, it's correct statement. ಹಾಗಾಗಿ without wasting time you should say option A. Question number 30. The correct order of the packing efficiency in different types of unit cells ಅಂತ ಉಂಟು. ವೆರಿ ಸಿಂಪಲ್ ಕ್ವಶನ್. ಸೊ ಥಿಯರಿನಲ್ಲೂ ಪ್ಯಾಕಿಂಗ್ ಎಫಿಷಿಯನ್ಸಿ ಬಗ್ಗೆ ಸ್ಟಡಿ ಮಾಡ್ತೀರಿ. FCC 74%, BCC 68%, ಸಿಂಪಲ್ ಕ್ಯೂಬ್ ಅಥವಾ ಪ್ರಿಮಿಟಿವ್ನಲ್ಲಿ ಇದ್ದಾಗ 52% ಇರುತ್ತೆ. ಸೊ ಆಪ್ಷನ್ ಬಿ ಈಸ್ ಯುವರ್ ಆನ್ಸರ್. 31. Which of the following defects is also known as dislocation defect? Very simple. Already ಇದ್ರ ಮೇಲೆ ಒಂದು ಕ್ವಶನ್ ಬಂದಿತ್ತು. ಇಟ್ಸ್ ನಥಿಂಗ್ ಬಟ್ ಫ್ರ್ಯಾಂಕೆಲ್ ಡಿಫೆಕ್ಟ್, ಡಿಸ್ಲೊಕೇಶನ್ ಡಿಫೆಕ್ಟ್. Question number 32. In the cubic closed packing, the unit cell has ಅಂತ ಉಂಟು. ಆ್ಯಕ್ಚುಲಿ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ನಲ್ಲಿ ನೋಡಿರಿ, ಪ್ರತಿಯೊಂದು ಕಡೆ ಟೆಟ್ರಾಹೆಡ್ರಲ್ ವಾಯ್ಡ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಅಲ್ಲಿ 4 ಅಲ್ಲ, ಆ್ಯಕ್ಚುಲಿ 8 ಟೆಟ್ರಾಹೆಡ್ರಲ್ ವಾಯ್ಡ್ ಇರುತ್ತೆ. ಐದರ್ ಸಿ ಆರ್ ಡಿ ನಲ್ಲಿ ಥಿಂಕ್ ಮಾಡ್ಬೇಕು ನೀವು. 8 ಟೆಟ್ರಾಹೆಡ್ರಲ್ ವಾಯ್ಡ್ಸ್, ಈಚ್ ಆಫ್ ವಿಚ್ ಈಸ್ ಶೇರ್ಡ್ ಬೈ 4 adjacent ಯೂನಿಟ್ ಸೆಲ್ ಅಂತ ಉಂಟು. ಸೊ ನೋ, ಆ್ಯಕ್ಚುಲಿ ಹಂಗಾಗೋದಿಲ್ಲ. ಸೊ ದ್ಯಾಟ್ ಫೋರ್ ಆಪ್ಷನ್ ಡಿನೇ ಆನ್ಸರ್ ಆಗುತ್ತೆ ನಿಮ್ಮದು. ಆಪ್ಷನ್ ಡಿ ಇಂದ 8 ಟೆಟ್ರಾಹೆಡ್ರಲ್ ವಾಯ್ಡ್ಸ್ ವಿತಿನ್ ದ ಯೂನಿಟ್ ಸೆಲ್ ಏನಿದೆ ಅದು ಕರೆಕ್ಟ್ ಸ್ಟೇಟ್ಮೆಂಟ್. 33. The edge length of the unit cell in terms of radius of sphere constituting FCC, BCC and simple cubic unit cell respectively R ಅಂತ ಇದೆ. ಸೊ ಇದನ್ನು ಅಗೇನ್ ಪ್ಯಾಕಿಂಗ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಸ್ಟಡಿ ಮಾಡ್ತೀರಿ. FCCನಲ್ಲಿ A ವ್ಯಾಲ್ಯೂ 2√2R ಇರುತ್ತೆ, BCCನಲ್ಲಿ 4R/√3 ಇರುತ್ತೆ. ಸೊ ಸಿಂಪಲ್ ಕ್ಯೂಬ್ ಇದ್ದಾಗ 2R ಅಂತ ಇರುತ್ತೆ. ಹಾಗಾಗಿ ಕರೆಕ್ಟ್ ಆಗಿ ಕೊಟ್ಟಿದ್ದ ಆಪ್ಷನ್ ಅಂದರೆ ಆಪ್ಷನ್ ಎ ಇಟ್ ಸೆಲ್ಫ್. ಆಪ್ಷನ್ ಎ ಈಸ್ ಯುವರ್ ಆನ್ಸರ್. Next, question number 34.
Which of the following represents the correct order of conductivity in solid? Okay, so definitely metals are showing very good conductivity nature. ಇನ್ಸುಲೇಟರ್ನಲ್ಲಿ ಕಡಿಮೆ ಇರುತ್ತೆ, ಡೆಫಿನೆಟ್ಲಿ ಮೆಟಲ್ಗಿಂತ ಕಡಿಮೆ. ನೆಕ್ಸ್ಟ್ ಸೆಮಿಕಂಡಕ್ಟರ್ ನೋಡಿದರೆ ಡೆಫಿನೆಟ್ಲಿ ಇನ್ಸುಲೇಟರ್ಗಿಂತ ಜಾಸ್ತಿ ಕಂಡಕ್ಟಿವಿಟಿ ತೋರಿಸುತ್ತೆ. ಆಪ್ಷನ್ ಎ ಇಟ್ ಸೆಲ್ಫ್ ಈಸ್ ಯುವರ್ ಆನ್ಸರ್. ಹಾಗಾಗಿ ಇಲ್ಲಿ ಕೆಳಗಡೆ ನಾನು ಅದನ್ನು ನಿಮಗೆ ತೋರಿಸಿದೆ ನೋಡಿ, ಕಂಡಕ್ಟಿವಿಟಿ ಕಪ್ಪಾ ವ್ಯಾಲ್ಯೂ ಕೊಡ್ತಾ ಇದ್ದೇನೆ ಈಗ 10⁴ ಇಂದ 10⁷ ಇರುತ್ತೆ, ಸೊ ಹೈ ಇರುತ್ತೆ ಮೆಟಲ್ಸ್ನಲ್ಲಿ. ಓಕೆ, ಸೊ ಸೆಮಿ ಕಂಡಕ್ಟರ್ಸ್ನಲ್ಲಿ 10⁻⁶ ಟು 10⁴ ವರೆಗಿರುತ್ತೆ. ಇನ್ಸುಲೇಟರ್ನಲ್ಲಿ ತೀರಾ ಕಡಿಮೆ ಇರುತ್ತೆ, 10⁻20 ಟು 10⁻10 ವ್ಯಾಲ್ಯೂ ಇರುತ್ತೆ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಯು ಶುಡ್ ಸೇ ಆಪ್ಷನ್ ಎ. ಸೊ ದಿಸ್ ಆಲ್ ಅಬೌಟ್ ಸಾಲಿಡ್ ಸ್ಟೇಟ್. ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೊಂದು ಕಾನ್ಸೆಪ್ಟ್ ಜೊತೆಗೆ ನಿಮಗೆ ಭೇಟಿ ಆಗ್ತೇನೆ. ಓಕೆ, ಬಾಯ್.